ನಮಸ್ಕಾರ. ನಮಸ್ಕಾರ. ಗುಡ್ ಮಾರ್ನಿಂಗ್. ಇವಾಗ ನಾನು ಬಾದಾಮಿಯಲ್ಲಿದ್ದೀನಿ. ಅಂದಿನ ವಾತಾಪಿ ಅಂತ ಕರಿತಾ ಇದ್ದರು ಚಾಲುಕ್ಯರ ರಾಜಧಾನಿಯಾಗಿತ್ತು ಇದು. ಕ್ರಿಸ್ತಶಕ 543 ಅಂತಂದರೆ 5ನೇ ಶತಮಾನದಲ್ಲಿ ಕಟ್ಟಿರೋದಿದು. ಬಾದಾಮಿಯ ಚಾಲುಕ್ಯರು ಅಂತಲೇ ಫೇಮಸ್ ಅವರು ನಿರ್ಮಿಸಿರೋದು ಈ ಕೇವ್ಸು. ನೋಡ್ಬೋದು ಹಿಂದೆ ಅಗಸ್ತ್ಯ ಕೆರೆ ಮತ್ತು ಭೂತನಾಥ ದೇವಸ್ಥಾನ ಕಾಣುತ್ತೆ ಇಲ್ಲಿಂದ. ನಾನು ಇವಾಗ 4ನೇ ಗುಹೆಯಲ್ಲಿದ್ದೀನಿ. ಇಲ್ಲೇ ತುಂಬ ಒಳ್ಳೆಯ ವ್ಯೂ ಇರೋದು. ಆಮೇಲೆ ಅಗಸ್ತ್ಯ ದೇವಸ್ಥಾನದಲ್ಲೂ ಒಳ್ಳೆ ವ್ಯೂ ಇದೆ. ನಾನು ನಿನ್ನೆ ಸಂಜೆ ಹೋಗಿದ್ದೆ ಅಲ್ಲಿಗೆ. ಇಲ್ಲಿ ಬಂದು ಒಟ್ಟು 4 ಗುಹೆಗಳಿದೆ. 4 ಗುಹೆಗಳದ್ದು ಅದರದ್ದೇ ಆದ ಪ್ರಾಮುಖ್ಯತೆ ಮತ್ತು ವಿಶೇಷಗಳಿದೆ. ಮೊದಲನೇ ಗುಹೆ ಬಂದು ಪುಲಕೇಶಿ ಅವರು ನಿರ್ಮಿಸಿದ್ದು 543 ಕ್ರಿಸ್ತಶಕ 543ರಿಂದ 550ರವರೆಗೆ ನಿರ್ಮಿಸಿದ್ರು. ಅದರಲ್ಲಿ ಮುಖ್ಯವಾದ ವಿಗ್ರಹ ಅಂತ ಬಂದರೆ ಶಿವ. ಅದು ತುಂಬ ದೊಡ್ಡದೇನಲ್ಲ. ಇದು 4 ಗುಹೆಯಲ್ಲಿ ತುಂಬ ದೊಡ್ಡದು ಬಂದು 3ನೇ ಗುಹೆ. ಎರಡನೇ ಗುಹೆಯಲ್ಲಿ ಮೇನ್ ಡೈಟಿ ಬಂದು ವಿಷ್ಣು ವರಾಹ ರೂಪದಲ್ಲಿ. ಇದನ್ನು ನಿರ್ಮಿಸಿದ್ದು ಚಾಲುಕ್ಯರೇ. 4 ಗುಹೆಗಳನ್ನ ನಿರ್ಮಿಸಿದ್ದು ಚಾಲುಕ್ಯರೇ. ಆದರೆ ರಾಜರು ಗುಹೆಗೂ ಚೇಂಜ್ ಆಗ್ತಾ ಬಂದರು. 2ನೇ ಗುಹೆ ನಿರ್ಮಿಸಿದ್ದು ಕೀರ್ತಿವರ್ಮ ಅವರ ಆಳ್ವಿಕೆಯಲ್ಲಿ. 2ನೇದು ಮತ್ತು 3ನೇದು. 3ನೇ ಗುಹೆಗೆ ಬಂದರೆ 3ನೇ ಗುಹೆ ನಿರ್ಮಿಸಿದ್ದು ಮಹಾಂತೇಶ ಅಂತ, ಪುಲಕೇಶಿ ಅವರ ಸಹೋದರ, ಕೀರ್ತಿವರ್ಮ ಅವರ ಮಲ್ಲ ಸಹೋದರ. ಅದು 578ನೇ ಇಸ್ವಿಯಲ್ಲಿ ನಿರ್ಮಿಸಿದ್ದು 2ನೇ ಗುಹೆ. ಇನ್ನು 4ನೇ ಗುಹೆಯಲ್ಲಿ ಜೈನ ತೀರ್ಥಂಕರದ್ದು ಶಿಲೆಗಳಿದೆ. ಇದು ಬಂದು 7ನೇ ಶತಮಾನದಲ್ಲಿ, 6ರಿಂದ 7ನೇ ಶತಮಾನದಲ್ಲಿ, ಆಲ್ಮೋಸ್ಟ್ 6ನೇ ಶತಮಾನದ ಕೊನೆಯಲ್ಲಿ ನಿರ್ಮಿಸಿರೋ ಗುಹೆಗಳು. ತುಂಬ ಕೆತ್ತನೆಗಳು ತುಂಬ ಚೆನ್ನಾಗಿದೆ. ಇಂಥ ಕಲ್ಲುಗಳಲ್ಲಿ ಕಟ್ಟಿರೋದು, ಕಲ್ಲು ಒಳಗೇನೆ ಗುಹೆ ಮಾಡಿ ಕಟ್ಟಿರೋದು. ಇದು ಬಂದು ಕಲ್ಲು ರೆಡ್ ಸ್ಯಾಂಡ್ ಸ್ಟೋನ್ ಅಂತ, ಕೆಂಪು ಮರಳುಗಲ್ಲು ಅಂತಾರೆ ಕನ್ನಡದಲ್ಲಿ, ಅದರಲ್ಲಿ ಕಟ್ಟಿರೋದು. ಬಹಳ ಭವ್ಯವಾಗಿದೆ ಬಾದಾಮಿ. ಬಂದು ಒಮ್ಮೆ ನೋಡಿಲ್ಲ ಅಂತಂದರೆ, ನೋಡಿರೋರು ಮತ್ತೆ ಬಂದು ನೋಡಿ. ಅಷ್ಟು ಚೆನ್ನಾಗಿದೆ. ನಾನು 10 ವರ್ಷದ ನಂತರ ಬಂದಿರೋದು ಬಾದಾಮಿಗೆ. ನಾನು 10th ಸ್ಕೂಲ್ ಟ್ರಿಪ್ಪಲ್ಲಿ ಬಂದಿದ್ದು. ನನ್ನ ಫ್ರೆಂಡ್ ಕೂಡ ಹೇಳ್ತಾ ಇದ್ದ, ದಶಕದ ನಂತರ ಹೋಗ್ತಾ ಇದೆಯಾ ಬಾದಾಮಿ ಕಡೆ ಅಂತ ರೈಡ್ ಶುರು ಮಾಡಿದಾಗ. ಹೌದು, ತುಂಬ ವರ್ಷಗಳೇ ಆಗಿತ್ತು. ನೋಡೋದಕ್ಕೆ ಮಾತ್ರ ತುಂಬ ಚೆನ್ನಾಗಿದೆ. ನಿನ್ನೆ ಅಗಸ್ತ್ಯ ಲೇಕ್ ಹೋಗಿದ್ದೆ. ಅಲ್ಲೂ ಸಂಜೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿ ಬಂದೆ. ಒಬ್ಬನೇ ಬಂದಿದ್ದರೂ ತುಂಬ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿದೆ ಅಂತ ಅನಿಸ್ತು. ಬಂದು ನಮ್ಮ ಇತಿಹಾಸನ ಮೆಲ್ಕು ಹಾಕಬೇಕು ಅಂತಂದರೆ ಬಾದಾಮಿ ಒಳ್ಳೆ ಜಾಗ. ಬಾದಾಮಿ ಐಹೊಳೆ ಪಟ್ಟದಕಲ್ಲು. ನೆಕ್ಸ್ಟ್ ಸ್ಟಾಪು ಐಹೊಳೆ ಪಟ್ಟದಕಲ್ಲು ಹೋಗಬೇಕು. ಇವಾಗ ತಿಂಡಿ ಮುಗಿಸಿ ಬಾದಾಮಿಯಲ್ಲಿ ಹೋಗೋ ಪ್ಲ್ಯಾನಲ್ಲಿದ್ದೀನಿ. ಐಹೊಳೆ ಪಟ್ಟದಕಲ್ಲಲ್ಲಿ ಸಿಗೋಣ. ಓಕೆ, ಬಾಯ್.